ಚೀನಾ ವೈರಸ್ ರಾಜ್ಯದಲ್ಲೂ ಆತಂಕ ಸೃಷ್ಟಿಸಿದೆ. ಬೆಂಗಳೂರಲ್ಲಿ ಕಟ್ಟೆಚ್ಚರ ವಹಿಸಿದ್ದು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗೈಡ್ಲೈನ್ ಬಿಡುಗಡೆ ಮಾಡಿದೆ. ಇನ್ನು ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ ಹೊಸ ವೈರಸ್ ಕಂಡುಬಂದಿದ್ದು ಹೆಚ್ಚಿನ ಮುಂಜಾಗ್ರತೆ ಕ್ರಮ ವಹಿಸಲು ಆರೋಗ್ಯ ಇಲಾಖೆ ಸೂಚಿಸಿದೆ. ಚೀನಾದಲ್ಲೇ ಆತಂಕ ಶುರು ಮಾಡಿದ್ದ ಈ ವೈರಸ್ ಇದೀಗ ಎಲ್ಲೆಡೆ ಹರಡ್ತಾ ಇದೆ. ಪ್ರಮುಖವಾಗಿ ಶೀತಗಾಳಿ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮ ಅಗತ್ಯ ಅಂತ ಸೂಚನೆ ನೀಡಿದೆ. ಈಗ ಹೊರಡಿರ್ತಕ್ಕಂಥ ಗೈಡ್ಲೈನ್ ಪ್ರಕಾರ ಸಾಮಾಜಿಕ ಅಂತರ ಕಾಪಾಡುವುದು, ಟಿಶ್ಯೂ ಪೇಪರ್ ಮರುಬಳಕೆ ಮಾಡಬಾರ್ದು, ತಾವು ಒರೆಸಿಕೊಳ್ಳೋ ಖರ್ಚಿಪ್ ಇನ್ನೊಬ್ಬರು ಉಪಯೋಗಿಸಬಾರ್ದು, ಜನಸಂದಣಿ ಇರೋ ಸ್ಥಳವನ್ನು ಅವಾಯ್ಡ್ ಮಾಡಿ, ಕೈಯನ್ನು ಸಾಬೂನು ಅಥವಾ ನೀರು ಅಥವಾ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ನಿಂದ ತೊಳೆಯುವುದು ಉತ್ತಮ. ಕೆಮ್ಮುವಾಗ, ಶೀನುವಾಗ ಬಾಯಿ ಮತ್ತು ಮೂಗನ್ನು ಕರವಸ್ತ್ರದಿಂದ ಮುಚ್ಚಿಕೊಳ್ಳಿ. ಲಕ್ಷಣಗಳಿದ್ದರೆ ಆದಷ್ಟು ಮನೆಯಲ್ಲೇ ಇರಿ ಹಾಗೂ ಪೌಷ್ಟಿಕಾಹಾರ ಸೇವಿಸಿ. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಲ್ಲಿ HMPV ವೈರಸ್ ತಡೆಗಟ್ಟಲು ಸಹಕಾರಿಯಾಗುತ್ತೆ ಅಂತ ಈ ಗೈಡ್ಲೈನ್ಸಲ್ಲಿ ಹೇಳಲಾಗಿದೆ. ವೈರಸ್ನ ಆತಂಕ ಈಗ ರಾಜ್ಯದಲ್ಲೂ ನಿಧಾನವಾಗಿ ಹರಡ್ತಾ ಇದೆ. ಬೆಂಗಳೂರಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಿದೆ. ಯಾಕೆಂದರೆ ಬೆಂಗಳೂರಲ್ಲಿ 2 ತಿಂಗಳ ಒಂದು ಮಗು ಮತ್ತು 3 ತಿಂಗಳ ಒಂದು ಮಗುವಿನಲ್ಲಿ ಈ HMPV ವೈರಸ್ ಕಾಣಿಸ್ಕೊಂಡಿತ್ತು. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇದ್ದಿಲ್ಲ ಈ ಇಬ್ಬರು ಮಕ್ಕಳಿಗೂ ಸಹ. ಆದರೂ ಸಹ ಅಲ್ಲಿ HMPV ವೈರಸ್ ಕಾಣಿಸ್ಕೊಂಡಿತ್ತು. ಹಾಗಾಗಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ರಿಲೀಸ್ ಮಾಡಿದೆ. ಮತ್ತು ಈಗ ಡಿಸೆಂಬರ್ ಜನವರಿಯ ಕಾಲ ಶೀತಗಾಳಿ ಎಲ್ಲ ಕಡೆ ಬೀಸ್ತಾ ಇರುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮ ಅಗತ್ಯ ಅಂತ ಹೇಳಿ ಈ ಗೈಡ್ಲೈನ್ಸ್ಗಳ ಮೂಲಕ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಏನು ಗೈಡ್ಲೈನ್ಸ್ ಇಲ್ಲಿ ಹೇಳ್ತಾ ಇರೋದು ಅಂದರೆ ಸಾಮಾಜಿಕ ಅಂತರ ಕಾಪಾಡಿ, ಅಂದರೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಂತೇಳಿ. ಟಿಶ್ಯೂ ಪೇಪರ್ ಮರುಬಳಕೆ ಮಾಡಬಾರ್ದು. ಟಿಶ್ಯೂ ಪೇಪರ್ ಮರುಬಳಕೆ ಯಾವತ್ತೂ ಮಾಡಬಾರ್ದು, ಇವತ್ತಲ್ಲ. ಇದೇನು ಇದಕ್ಕಾಗಿಯೇ HMPVಗಾಗಿ ಮಾಡಿರೋ ಗೈಡ್ಲೈನ್ಸ್ ಅಲ್ಲ ಇದು. ಟಿಶ್ಯೂ ಪೇಪರ್ ಯಾವತ್ತೂ ಮರುಬಳಕೆ ಮಾಡಬಾರ್ದು. ಇದೇನು ಸ್ಪೆಷಲ್ ಗೈಡ್ಲೈನ್ ಅಲ್ಲ, ಇದು ಯಾವತ್ತೂ ನಿಮ್ಮ ಜೀವಮಾನ ಪೂರ್ತಿ ಪಾಲಿಸಿ. ಇದನ್ನ ಟಿಶ್ಯೂ ಪೇಪರ್ ಮರುಬಳಕೆ ಮಾಡಬಾರ್ದು. ತಾವು ಒರೆಸಿಕೊಳ್ಳೋ ಖರ್ಚಿಪ್ ಇನ್ನೊಬ್ಬರು ಉಪಯೋಗಿಸಬಾರ್ದು. ಇದು ಸಹ ಇದೇನು HMPV ವೈರಸ್ಗಲ್ಲ, ಇದು ಲೈಫಿಗೆ ಕೊಟ್ಟಿರೋ ಜೀವನಕ್ಕೆ ಇಡೀ ಜೀವಮಾನ ಪೂರ್ತಿ ಕೊಟ್ಟಿರೋ ಗೈಡ್ಲೈನ್ಸ್. ಇದು HMPVಗಲ್ಲ. ತಾವು ಒರೆಸಿಕೊಳ್ಳೋ ಖರ್ಚಿಪ್ ಇನ್ನೊಬ್ಬರು ಉಪಯೋಗಿಸಬಾರ್ದು. ಇದಕ್ಕೂ ಸಹ ಅಪ್ಲೈ ಆಗುತ್ತೆ, ಇಡೀ ಜೀವನಕ್ಕೆ ಅಪ್ಲೈ ಆಗುತ್ತೆ. ಇನ್ನು ಜನಸಂದಣಿ ಇರೋ ಸ್ಥಳವನ್ನು ಅವಾಯ್ಡ್ ಮಾಡಿ. ಆಮೇಲೆ ಕೈಯನ್ನು ಸಾಬೂನು ಅಥವಾ ನೀರು ಅಥವಾ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ನಿಂದ ತೊಳೆಯುವುದು ಉತ್ತಮ. ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ನಿಂದ ತೊಳಿತಾರೋ ಇಲ್ವೋ, ಆದರೆ ಸಾಬೂನು ಅಥವಾ ನೀರಿಂದ ಪದೇ ಕೈಯನ್ನು ತೊಳೆಯೋದು ಒಂದು ಒಳ್ಳೆಯ ಅಭ್ಯಾಸ. ಊಟ ಮಾಡೋದಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಬೇರೆ ಸಂದರ್ಭ ಆಗಿರ್ಬೋದು ಕೈಯನ್ನು ತೊಳಿಬೇಕು. ಆರೋಗ್ಯ ಇಲಾಖೆನೂ ಸಹ ಮಕ್ಕಳಿಗೆ ಹೇಳ್ಕೊಡುತ್ತಲ್ವಾ ಕೈಯನ್ನು ತೊಳಿಬೇಕು ಅಂತೇಳಿ. ಸಣ್ಣ ಮಕ್ಕಳಿಗೆ ಯಾವಾಗ 1ನೇ ಕ್ಲಾಸಿಂದ ಅಂಗನವಾಡಿಯಿಂದ ಹೇಳ್ಕೊಡ್ತಾರೆ ಕೈ ತೊಳಿಬೇಕು ನೀಟಾಗಿ ಅಂತೇಳಿ. ಅದೇ ರೀತಿ ಇಲ್ಲೂ ಸಹ ಕೈ ತೊಳಿಬೇಕು ಅಂತೇಳಿ ಒಂದು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಇದೆ. ಸಾಬೂನು ಅಥವಾ ನೀರಿಂದ ಕೈ ತೊಳಿರಿ, ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರಿಂದ ಕೈ ತೊಳಿರಿ, ಉತ್ತಮ, ಅದು ಒಳ್ಳೆಯ ಅಭ್ಯಾಸ ಅಂತೇಳಿ. ಇದು ಒಳ್ಳೆಯ ಅಭ್ಯಾಸನೇ, ಇವತ್ತಿಗಲ್ಲ ಯಾವತ್ತಿಗೂ ಒಳ್ಳೆಯ ಅಭ್ಯಾಸನೇ. ಆಮೇಲೆ ಕೆಮ್ಮುವಾಗ, ಸೀನುವಾಗ ಬಾಯಿ ಮತ್ತು ಮೂಗನ್ನು ಕರವಸ್ತ್ರದಿಂದ ಮುಚ್ಚಿಕೊಳ್ಳಿ. ಇದು ಅಷ್ಟೇ, ಇವತ್ತಿಗಲ್ಲ, ಇದು ಲೈಫ್ ಟೈಮಿಗಿದು. ಈ ವರ್ಷ ಪಾಲಿಸಿ, ಇದು HMPV ವೈರಸ್ ಕಡಿಮೆ ಆದ ತಕ್ಷಣ ಬಿಟ್ಬಿಡ್ರಿ ಅಂತಲ್ಲ, ಲೈಫ್ ಟೈಮ್ ಪಾಲಿಸಿ ಇವನ್ನೆಲ್ಲ. ಆಮೇಲೆ ಲಕ್ಷಣಗಳಿದ್ದರೆ ಆದಷ್ಟು ಮನೆಯಲ್ಲೇ ಇರಿ. ಹೌದು, ಜ್ವರ ಇದ್ದರೆ ಮನೆಯಲ್ಲೇ ಇರಬೇಕು, ಹೊರಗೆ ಹೋಗಬಾರ್ದು. ಬೇರೆಯವ್ರಿಗೆ ಜ್ವರ ಬರುತ್ತೆ.
ಬರೀ ಕಾಮನ್ ಫ್ಲೂ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಮನೇಲಿ ಇದ್ದರೆ ಒಳ್ಳೆಯದು. ಪೌಷ್ಟಿಕ ಆಹಾರ ಸೇವಿಸಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಿ. ಪೌಷ್ಟಿಕ ಆಹಾರ ಸೇವಿಸಿ ಅದು ಯಾವಾಗಲೂ ಸೇವಿಸಬೇಕು. ಯಾರು ಪೌಷ್ಟಿಕತೆ ಇಲ್ಲದೆ ಇರ್ತಕ್ಕಂಥ ಪೋಷಕಾಂಶಗಳಿಲ್ಲದೆ ಇರ್ತಕ್ಕಂಥ ಆಹಾರವನ್ನು ಯಾರೂ ಸೇವಿಸಬಾರ್ದು, ಯಾವಾಗಲೂ ಅಷ್ಟೇ. ಹಾಗಾಗಿ ಇಲ್ಲಿ ಏನು ಗೈಡ್ಲೈನ್ಸ್ಗಳಿದ್ದಾವೆ, ಈ ಗೈಡ್ಲೈನ್ಗಳು ಯಾಕೆ ಹಿಂಗೆ ಹೇಳ್ತಾ ಇರೋದು ಅಂತಂದರೆ, ಈ ಗೈಡ್ಲೈನ್ಗಳು ಇಡೀ ಜೀವಮಾನ ಪೂರ್ತಿ ಪಾಲಿಸುವಂಥ ಗೈಡ್ಲೈನ್ಗಳು. HMPV ವೈರಸ್ ಬಂತು ಅನ್ನೋದಕ್ಕೆ ಮಾತ್ರ ಅಲ್ಲ, ಸಾಮಾಜಿಕ ಅಂತರವನ್ನು ಕಾಪಾಡಿ ಅದು ಒಳ್ಳೆಯದೇ. ಸಾಮಾಜಿಕ ಅಂತರ ಸ್ವಲ್ಪ ನಾವೇನು ಯಾರಾದರೂ ಅಪರಿಚಿತರು ಕಂಡ ತಕ್ಷಣ ನಾವೇನು ಅವ್ರ ಹತ್ರ ಹೋಗಿ ಹೆಗಲ ಮೇಲೆ ಕೈ ಹಾಕ್ಬಿಡ್ತೇವೆ, ಇಲ್ಲ ತಾನೆ. ಸಾಮಾಜಿಕ ಅಂತರ ಕಾಪಾಡಿ ಅಂತ ಹೇಳ್ತಾ ಇದೆ. ಜನಸಂದಣಿಯನ್ನು ಅವಾಯ್ಡ್ ಮಾಡಿ ಅಂತಂದರೆ ಬಿಟ್ಟು ಮನೇಲೇ ಕೂತ್ಕೊಳ್ಳಿ ಎಲ್ಲ ಕೆಲಸ ಬಿಟ್ಟು ಅಂತಲ್ಲ, ಆದಷ್ಟು ಅವಾಯ್ಡ್ ಮಾಡಿ. ಅಗತ್ಯ ಇಲ್ಲ ಅಂತಂದರೆ ಹೋಗೋಕ್ಕೋಗ್ಬೇಡಿ, ಮನೇಲಿರಿ ಅಂತ. ಇನ್ನು ಉಳಿದ ಏನು ಗೈಡ್ಲೈನ್ಸ್ಗಳಿದ್ದಾವೆ ಇವೆಲ್ಲವೂ ಸಹ HMPV ವೈರಸ್ಸಿಗೆ ಮಾತ್ರ ಅಲ್ಲ, ಯಾವುದೇ ವೈರಸ್ ಬಂದರೂ ಸಹ ಯಾವುದೇ ಸಂದರ್ಭದಲ್ಲೂ ಸಹ ಇಡೀ ನಮ್ಮ ಲೈಫ್ ಸ್ಪ್ಯಾನಲ್ಲಿ, ಇಡೀ ನಮ್ಮ ಜೀವಮಾನದಲ್ಲಿ ನಾವು ಅನುಸರಿಸಬೇಕಾದ ಗೈಡ್ಲೈನ್ಗಳಾಗಿದೆ ಇದು. HMPV ಟೈಮಲ್ಲಿ ಅದೇ ಗೈಡ್ಲೈನ್ಗಳನ್ನು ಮತ್ತೆ ಒಂದು ಪ್ರೆಸ್ ರಿಲೀಸ್ ಅಂತ ಮಾಡಿ ಒಂದು ಪ್ರಿಂಟ್ ಮಾಡಿ ಹೊರಗೆ ರಿಲೀಸ್ ಮಾಡಿದರೆ ಬಿಟ್ಟರೆ ಹೊಸ ಗೈಡ್ಲೈನ್ಸ್ಗಳಿಲ್ಲ. ಇದನ್ನು ಯಾವಾಗಲೂ ಪಾಲಿಸಬೇಕು, ಇವತ್ತಲ್ಲ, ಯಾವಾಗಲೂ ಪಾಲಿಸಿದ್ರೆ ಯಾವಾಗಲೂ ಆರೋಗ್ಯ ಚೆನ್ನಾಗಿರುತ್ತೆ. HMPVನೂ ಬರಲ್ಲ, ಶೀತನೂ ಬರಲ್ಲ, ಫ್ಲೂನೂ ಬರಲ್ಲ. ಹಾಗಾಗಿ ಈ ಥರದ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ.